ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರೇವತಿ, ಆಯುರ್ವೇದ ವೈದ್ಯ ಹಾಗೂ ಯೋಗ ಶಿಕ್ಷಕಿ. ಈಗ ಇವತ್ತು 4 ಪಾನೀಯಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇವಾಗ ಮೇಜರ್ ಆಗಿ ಡಿಸೀಸ್ ಆಗಿರ್ಬೋದು ಅಥವಾ ಸಿಂಪ್ಟಮ್ಸ್ಗಳೆಲ್ಲ ನನ್ನ ಮೇಲೆ ರೆಮಿಡೀಸ್ ಹೇಳ್ತಾ ಬಂದಿದ್ದೀನಿ. ಒಂದು 4-5 ರೆಮಿಡಿ ಹೇಳಿದ್ದೀನಿ. ಅದು ಹೊರತುಪಡಿಸಿ ಸಣ್ಣ ಪುಟ್ಟ ಲಕ್ಷಣಗಳು ನಾವು ನೋಡ್ಕೊಳ್ಬೋದು. ಇವಾಗ ಯಾವುದೇ ಒಂದು ಸ್ಟೇಜಲ್ಲಿ ಆಗಿರ್ಬೋದು, ಇವಾಗ ಸ್ಕೂಲ್ ಹೋಗೋ ಹೆಣ್ಮಕ್ಳಲ್ಲಾಗಿರ್ಬೋದು, ಅಥವಾ ವರ್ಕ್ಗೆ ಹೋಗೋರಾಗಿರ್ಬೋದು, ಅಥವಾ ಹೌಸ್ ವೈಫ್ಸ್ ಆಗಿರ್ಬೋದು, ಅಥವಾ ಮೆನೋಪಾಸ್ ಸ್ಟೇಟ್ಗೆ ಇನ್ನೇನು ರೀಚ್ ಆಗ್ತಾ ಇದ್ದಾರೆ ಹೆಣ್ಮಕ್ಳು, ಅಥವಾ ಪೋಸ್ಟ್ ಮೆನೋಪಾಸ್ ಒಂದಿಷ್ಟು ಸಿಂಪ್ಟಮ್ಸ್ ಎಲ್ಲ ನಾವು ನೋಡ್ತಾ ಹೋಗ್ಬೋದು. ಆ ಸಿಂಪ್ಟಮ್ಸ್ಗಳಿಗೆ 4 ಪಾನೀಯಗಳು ನಾನು ಹೇಳ್ತಾ ಹೋಗ್ತೀನಿ. ಆ ಪಾನೀಯಗಳು ನೀವು ಸೇವಿಸೋದ್ರಿಂದ ಆ ಒಂದು ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಏನಿರುತ್ತೆ ಮೆಡಿಸಿನ್ ನೀವು ಹೊರತುಪಡಿಸಿ ಆ ಒಂದು ಪಾನೀಯಗಳು ತಗೊಳ್ಳೋದ್ರಿಂದ ನಿಮ್ಗದು ತುಂಬಾ ಅನುಕೂಲಕರ ಆಗತ್ತೆ. ಯಾವುದೆಲ್ಲ ಸಿಂಪ್ಟಮ್ಸ್ ಇವಾಗ ಅಬ್ಡಮಿನಲ್ ಪೇನ್ ಇರ್ಬೋದು ಪೀರಿಯಡ್ಸ್ ಟೈಮಲ್ಲಿ, ಅಥವಾ ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು ಹೆಣ್ಮಕ್ಳಲ್ಲಿ. ಅದು ಹೊರತುಪಡಿಸಿದ್ರೆ ಇವಾಗ ಮೆನೋಪಾಸ್ ಸಿಂಪ್ಟಮ್ಸ್ ಅಂತ ತಗೊಂಡ್ರೆ ಹಾಟ್ ಫ್ಲಾಶಸ್ ಅಂತ ಹೇಳ್ತೇವೆ. ರಾತ್ರಿ ಟೈಮಲ್ಲಿ ತುಂಬಾ ಸ್ವೆಟ್ಟಿಂಗ್ ಆಗುವಂಥದ್ದು ಹೆಣ್ಮಕ್ಳಲ್ಲಿ. ಆಮೇಲೆ ಒಂದ್ ಸ್ವಲ್ಪ ಇವಾಗ ಕ್ಯಾಲ್ಸಿಯಂ ಕಮ್ಮಿ ಆಗ್ತಾ ಬರ್ತಾ ಹೋಗುತ್ತೆ. ಇವಾಗ ಮೆನೋಪಾಸ್ ಸ್ಟೇಜಿಗೆ ಹೋಗಿದ್ದಾರೆ ಅಂತ ಆದಾಗ ಕ್ಯಾಲ್ಸಿಯಂ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ, ಹಾರ್ಮೋನ್ಸ್ ಎಲ್ಲ ಸ್ವಲ್ಪ ಡಿಟೋರಿಯೇಟ್ ಆಗ್ತಾ ಬರುತ್ತೆ. ಆದ ಕಾರಣ ನಮ್ಮ ದೇಹದಲ್ಲಿ ತುಂಬ ಶಕ್ತಿ ಇರೋದಿಲ್ಲ. ಸೊ ಈ ಥರ ಒಂದು ಕಂಡೀಷನ್ಸ್ಗಳಲ್ಲಿ 4 ಪಾನೀಯಗಳು ತುಂಬ ಅನುಕೂಲಕರ. ಅದೆಲ್ಲ ಯಾವುದಪ್ಪ ಅಂತಂದರೆ, ಒಂದು ಸಿನಮನ್ ವಾಟರ್, ಚಕ್ಕೆ ಕೇಳಿರ್ತೀರಾ, ಚಕ್ಕೆ ನೀರು. ಹಾಗೂ ಎರಡನೇದು ನಾನು ಹೇಳೋದು ಧನಿಯಾ, ಇವಾಗ ಧನಿಯಾ ಕಾಳು ಅಂತ ನಾವೇನು ಹೇಳ್ತೀವಿ ಅದು ಧನಿಯಾ. ತದನಂತರ 3ನೇದು ಬಂದು ವೆಜಿಟೇಬಲ್ ಸೂಪ್, ರಾಗಿ ವೆಜಿಟೇಬಲ್ ಸೂಪ್ ಅಂತ ಹೇಳಿ. 4ನೇದು ಒಂದು ತಂಪು ಪಾನೀಯ. ನೀವು ಇವಾಗ ಈ ಒಂದು ವೆಸ್ಟರ್ನ್ ಕೋಸ್ಟ್ ಏನಿದೆ ಅಲ್ಲಿ ತುಂಬಾ ಉಪಯೋಗಿಸುವಂತಹ ತಂಬುಳಿಯನ್ನು ನಾನು ತಂಬುಳಿಯ ಬಗ್ಗೆ ಇವತ್ತು ತಿಳಿಸ್ಕೊಡೋದಕ್ಕೆ ಹೋಗ್ತೀನಿ. ಮೊದಲನೇಗೆ ಚಕ್ಕೆ ನೀರು, ಸಿನಮನ್ ವಾಟರ್ ಅಂತ ನೀವು ಕೇಳಿರ್ತೀರಾ. ಸಿನಮನ್ ಯಾಕೆ ಇಂಪಾರ್ಟೆಂಟು ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡೋದಕ್ಕಾಗಿರ್ಬೋದು, ಅಥವಾ ರಕ್ತ ಶೋಧನೆ ಮಾಡೋದಕ್ಕಾಗಿ. ಹೆಣ್ಮಕ್ಳಲ್ಲಿ ಮುಖ್ಯವಾಗಿ ಇವಾಗ ಚರ್ಮ ರೋಗ ಆಗಿರ್ಬೋದು, ಅಥವಾ ಡ್ಯಾಂಡ್ರಫ್ ಇರ್ಬೋದು, ಅಥವಾ ಸ್ಕಿನ್ ಇಶ್ಯೂಸ್ ಇರ್ಬೋದು, ಅಥವಾ ಹೇರ್ ಫಾಲ್ ಇರ್ಬೋದು. ಇಂಥದಕ್ಕೆಲ್ಲ ಮುಖ್ಯವಾದ ಕಾರಣ ನಾವು ತಗೊಳ್ತಾ ಹೋದ್ರೆ, ಒಂದು ಹಿಮೋಗ್ಲೋಬಿನ್ ತುಂಬಾ ಕಮ್ಮಿ ಆದಾಗ ಸುಸ್ತಾಗೋದಿರ್ಬೋದು, ಅಥವಾ ಆ ಒಂದು ಲಕ್ಷಣಗಳನ್ನು ನಾವು ನೋಡ್ಬೋದು. ಹಿಮೋಗ್ಲೋಬಿನ್ ಕಮ್ಮಿ ಆಗಿದೆ ಅಂತ ಹೇಳ್ತಾರಲ್ವಾ. ಸೊ ಹಂಗೆಲ್ಲ ಇರಬೇಕಾದ್ರೆ ಆ ಒಂದು ರೋಗ ಲಕ್ಷಣ ಅಥವಾ ಆ ಒಂದು ಸಿಂಪ್ಟಮ್ಸ್ನ ಕಮ್ಮಿ ಮಾಡೋದಕ್ಕೆ ನಿಮಗೆ ಚಕ್ಕೆ ನೀರು ತುಂಬ ಇಂಪಾರ್ಟೆಂಟ್. ಸಿನಮನ್ ವಾಟರ್ ತುಂಬ ಅನುಕೂಲಕರ. ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಇಲ್ಲಿ ಇನ್ನೊಂದು ಮತ್ತೆ ಹೇಳ್ತೀನಿ ನಾನು. ಚಕ್ಕೆ ಅನ್ನೋದು ಸ್ವಲ್ಪ ದೇಹಕ್ಕೆ ಉಷ್ಣ, ಸ್ವಲ್ಪ ಹೀಟ್ ಆದ ಕಾರಣ ಅದನ್ನ ಹಿತಮಿತದಲ್ಲಿ ಉಪಯೋಗಿಸೋದ್ರಿಂದ ನಿಮಗೆ ಈ ಒಂದು ಅನುಕೂಲ ನೀವು ಪಡ್ಕೊಳ್ಬೋದು. ಹೇಗಪ್ಪ ಉಪಯೋಗಿಸ್ಕೊಳ್ಬೇಕು? ಚಕ್ಕೆ ಎರಡು ಚಕ್ಕೆ 2 ಇದರಷ್ಟು ತಗೊಂಡು, ಅಥವಾ ನೀವು ಅದನ್ನು ಪುಡಿ ಮಾಡಿ ಇಟ್ಕೊಳ್ತೀರಾ ಅಂತಂದರೆ ಒಂದು 1/4 ಭಾಗದಷ್ಟು ಮಾತ್ರ ಪುಡಿ ನೀವು ಉಪಯೋಗಿಸ್ಕೊಳ್ತಕ್ಕದ್ದು. 1 ಲೋಟ ನೀರಿಗೆ 1/4 ಭಾಗದಷ್ಟು ಚಕ್ಕೆ ಪುಡಿ, ಅದನ್ನು ಒಂದು ಸ್ವಲ್ಪ ತುಂಬ ಹೀಟ್ ಮಾಡಬಾರ್ದು. ಇದೆಲ್ಲ ವೊಲಟೈಲ್ ಕಾಂಪೌಂಡ್ಸ್ ಇರುವಂತಹ ಮಸಾಲೆ ಪದಾರ್ಥಗಳು. ಹಾಗಾಗಿ ಅದನ್ನ ತುಂಬಾ ಹೀಟ್ ಮಾಡಿ ಅರ್ಧಕ್ಕೆ ರೆಡ್ಯೂಸ್ ಮಾಡ್ಕೊಳ್ಬೇಕು ಅಂತ ಇಲ್ಲ. 2-3 ನಿಮಿಷ ನೀವು ಅದನ್ನ ಹೀಟ್ ಮಾಡಿ ಫಿಲ್ಟರ್ ಮಾಡಿ ಆ ಒಂದು ನೀರಿನ ಸೇವನೆ ಮಾಡೋದ್ರಿಂದ ಅದು ನಿಮ್ಗೆ ಇವಾಗ ಬೆಳಗ್ಗೆ ಆಗಿರ್ಬೋದು ಅಥವಾ ಸಾಯಂಕಾಲದ ಟೈಮಲ್ಲಿ ಆಗಿರ್ಬೋದು. ಬೆಳಗ್ಗೆ ನೀವು ತಗೊಳ್ತೀರಾ ಅಂತ ಆದಾಗ ಅದು ನಿಮ್ಗೆ ವೆಯ್ಟ್ ಲಾಸ್ ಅಲ್ಲೂ ತುಂಬಾ ಹೆಲ್ಪ್ ಮಾಡುತ್ತೆ. ಆಮೇಲೆ ಸಾಯಂಕಾಲ ತಗೊಳ್ತೀರಾ ನಿಮ್ಗೆ ಎನರ್ಜಿ ಬೂಸ್ಟ್ ಆಗುತ್ತೆ. ಈವ್ನಿಂಗ್ಸ್ ಏನಾಗ್ಬಿಡುತ್ತೆ, ಸ್ವಲ್ಪ ಊಟ ಮಾಡಿದ ತದನಂತರಕ್ಕೆ ಸ್ವಲ್ಪ ಕಫದೋಷ ಜಾಸ್ತಿ ಆಗಿ ದೇಹದಲ್ಲಿ ಒಂದು ಸ್ವಲ್ಪ ತುಂಬಾ ಫೆಟೀಗ್ ಫೀಲ್ ಆಗ್ಬೋದು, ಅಥವಾ ತುಂಬಾ ಟಯರ್ಡ್ ಫೀಲ್ ಆಗ್ತಾರೆ ಕೆಲವೊಮ್ಮೆ. ಇವಾಗ ಪೀರಿಯಡ್ಸ್ ಟೈಮಲ್ಲಿ ಆಗಿರುತ್ತೆ, ನಾರ್ಮಲ್ ಹೌಸ್ ವೈಫ್ಸ್ ಆದ್ರೂ ಅಷ್ಟೇ. ಇವಾಗ ಸ್ವಲ್ಪ ತುಂಬಾ ಉದಾಸೀನ ಆ ಥರ ಸಿಂಪ್ಟಮ್ಸ್ ಇರುತ್ತೆ, ಅಥವಾ ಸ್ವಲ್ಪ ಉದಾಸೀನ ಮಾಡೋದಾಗಿರ್ಬೋದು. ಸೊ ಹಿಂಗೆಲ್ಲ ಇದ್ದಾಗ ಈ ಒಂದು ಪಾನೀಯ ಕುಡಿಯೋದ್ರಿಂದ ನಿಮ್ಗೆ ಅದು ತುಂಬಾ ಅನುಕೂಲಕರ. ಇದು ಇನ್ನೊಂದು ಥರನೂ ಪ್ರಿಪೇರ್ ಮಾಡ್ಕೊಳ್ಬೋದು. ಇವಾಗ ನಿಮ್ಗೆ ಬಿಸಿ ಕುಡಿಯೋದಕ್ಕೆ ಅದು ವಾರ್ಮ್ ಮಾಡ್ಕೊಂಡು ಕುಡಿಯೋದಕ್ಕೆ ಆಗೋದಿಲ್ಲ ಅಂತಂದ್ರೆ, ಹಿಂದಿನ ದಿನ ಪುಡಿಯನ್ನ ಸ್ವಲ್ಪ ನೀರಲ್ಲಿ ಹಾಕಿ ಅದನ್ನ ಬೆಳಗ್ಗೆ ಅದೇ ನೀರನ್ನ ಬೆಳಗ್ಗೆ ನೀವು ಅದನ್ನ ಕನ್ಸ್ಯೂಮ್ ಮಾಡ್ಕೊಳ್ಬೋದು. ಸೊ ಬೆಳಗ್ಗೆ ಅಥವಾ ಸಾಯಂಕಾಲ ನೀವು ಇದನ್ನ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೋದಾಗಿದೆ. ಇನ್ನ 2ನೇದು ಧನಿಯಾ ನೀರು, ಧನಿಯಾ ಕೋರಿಯಾಂಡರ್ ಸೀಡ್ಸ್ ಅಂತ ನಾವೇನು ಹೇಳ್ತೀವಿ, ಕೋರಿಯಾಂಡರ್ ಸೀಡ್ಸ್ ವಾಟರು. ಇದು ಯಾಕೆ
ಉಷ್ಣ ಅಂದ್ರೆ ಮೆನೋಪಾಸ್ ಟೈಮಲ್ಲಿ, ಮೆನೋಪಾಸ್ ಇನ್ನೇನು ಇವಾಗ ಯಾವ್ದಾದ್ರು ಮುಟ್ಟು ನಿಂತಿದೆ ಹೆಣ್ಮಕ್ಳಲ್ಲಿ ಅಂತ ಹಂಗೇನಾದ್ರು ಆದಾಗ ತುಂಬಾ ರಾತ್ರಿ ಬೆವರು ತುಂಬಾ ಶುರು ಆಗುತ್ತೆ, ಅಥವಾ ಮೈ ಕೈ ನೋವಿರ್ಬೋದು, ಅಥವಾ ತುಂಬಾ ಉಷ್ಣ ಫೀಲ್ ಆಗುತ್ತೆ. ಸೊ ಹಿಂಗೆಲ್ಲ, ಅಥವಾ ಎದೆ ಉರಿ ಇರ್ಬೋದು. ಈ ತರ ಸಿಂಪ್ಟಮ್ಸ್ ಇದ್ದಾಗ ನಮ್ಮ ದೇಹಕ್ಕೆ ಏನಾದ್ರು ನಾವು ಸ್ವಲ್ಪ ತಂಪು ಪದಾರ್ಥಗಳನ್ನ ಅಥವಾ ತಂಪು ಆಹಾರನ ನಾವು ಸೇವಿಸ್ಬೇಕಾಗತ್ತೆ. ಸೊ ಆದ ಕಾರಣ ಇಲ್ಲಿ ಧನಿಯಾ ನೀರು ತುಂಬಾ ಉಪಯೋಗಕರ. ಹೇಗೆ ಇದನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು? ಅಗೇನ್ ಧನಿಯಾ ಪುಡಿ ಅಥವಾ ಧನಿಯಾ ಕಾಳು, 1 ಸ್ಪೂನಿನಷ್ಟು ಧನಿಯಾ ಕಾಳು ಅಥವಾ ಒಂದ್ ಅರ್ಧ ಸ್ಪೂನಿನಷ್ಟು ಧನಿಯಾ ಪುಡಿನ ತಗೊಂಡು ಅದನ್ನ ನೀವು ಹಿಂದಿನ ದಿನ ನೆನ್ಸಿಡ್ಬೋದು, ಅಥವಾ ಟೈಮ್ ಇಲ್ಲ ಅಂತ ಆದಾಗ ಅದನ್ನ ಬಿಸಿ ಆದ್ರೂ ಮಾಡ್ಕೊಂಡು ಅದೇ ಟೈಮ್ಗೆ ಕುಡ್ಕೊಳ್ಬೋದು. ಇಲ್ಲಾಂದ್ರೆ ಹಿಂದಿನ ದಿನ ನೆನ್ಸಿಟ್ಟು ಮಾರನೇ ದಿನ ಫಿಲ್ಟರ್ ಮಾಡಿ ಆ ಒಂದು ನೀರಿನ ಜೊತೆಗೆ ಒಂದ್ ಸ್ವಲ್ಪ ಬೆಲ್ಲ ಆಡ್ ಮಾಡ್ಕೊಳ್ಬೋದು. ಅಂದ್ರೆ ಖಾಲಿ ಅದು ಡೈರೆಕ್ಟ್ ಅದು ಕುಡಿಯೋದಕ್ಕೆ ಆಗ್ತಾ ಇಲ್ಲ ನಿಮ್ಗೆ ಅಂತಂದ್ರೆ ಒಂಚೂರು ಬೆಲ್ಲ ಅಥವಾ ಒಂದ್ ಸ್ವಲ್ಪ ಹಿತಮಿತದಲ್ಲಿ ಒಂಚೂರು ಸಕ್ಕರೆ ಆ ತರ ನೀವು ಮಿಕ್ಸ್ ಮಾಡ್ಕೊಂಡು ಅದನ್ನ ಕುಡಿಬೋದಾಗಿದೆ. ಇದು ದೇಹಕ್ಕೆ ತುಂಬಾ ತಂಪು. ಅಂದ್ರೆ ಇವಾಗ ಪೀರಿಯಡ್ಸ್ ಟೈಮಲ್ಲೂ ನಿಮಗೆ ತುಂಬ ಹೊಟ್ಟೆ ಉರಿ ಅಥವಾ ಏನೋ ತುಂಬ ಇರಿಟಬಿಲಿಟಿ ಫೀಲ್ ಆಗ್ತಾ ಇದೆ, ಅಥವಾ ತುಂಬ ತಲೆನೋವಿದೆ ಆ ಥರ ಹಾಗೆ, ಅಥವಾ ತುಂಬ ಕಣ್ಣು ಉರಿತಾ ಇದೆ ಅಂತ ಆದಾಗ ಈ ಒಂದು ಪಾನೀಯ ತುಂಬ ಅನುಕೂಲಕರ. ಇದು ಬರೀ ಪೀರಿಯಡ್ಸ್ ಅಂತ ಅಷ್ಟೇ ಅಲ್ಲ, ಬೇರೆ ಯಾವುದೇ ಒಂದು ರೋಗ ಲಕ್ಷಣ ಇದ್ರೂ, ಅಥವಾ ಯಾವುದೇ ಒಂದು ಸ್ಟೇಜ್ ಆಫ್ ಲೈಫಲ್ಲಿ ಹೆಣ್ಮಕ್ಳಿಗೆ ಅಂದರೆ ತುಂಬ ಹೀಟ್ ಆಗ್ತಾ ಇದೆ ದೇಹ, ಅಥವಾ ಅವ್ರಿಗೆ ತುಂಬ ಇರಿಟೇಬಲ್ ಫೀಲ್ ಆಗ್ತಾ ಇದೆ, ಅಥವಾ ತುಂಬ ಟೆನ್ಷನ್ ಇದೆ ಅಂತ ಆದಾಗ ಈ ಒಂದು ಪಾನೀಯ ತುಂಬ ಅನುಕೂಲಕರ. ಮೂರನೇದಾಗಿ ನಾನು ಹೇಳೋದು, ರಾಗಿ ವೆಜಿಟೇಬಲ್ ಸೂಪ್ ಹೇಗೆ ಉಪಯೋಗಕರ ಅಂತಂದ್ರೆ, ಅದು ಈಸಿ ಟು ಡೈಜೆಸ್ಟ್. ಪೀರಿಯಡ್ಸ್ ಟೈಮಲ್ಲಿ ಬ್ಲೋಟಿಂಗ್ ಇರೋದ್ರಿಂದ ಅಥವಾ ಸ್ಟಮಕ್ ಇಶ್ಯೂಸ್ ಅಂದ್ರೆ ಡೈಜೆಷನ್ ಇಶ್ಯೂಸ್ ಇರೋದ್ರಿಂದ ನಮಗೆ ತುಂಬಾ ಊಟ ಮಾಡಬೇಕು ಅಥವಾ ತುಂಬಾ ತಿನ್ಬೇಕು ಅಂತ ಅನ್ಸಲ್ಲ. ಸೊ ಹಾಗಾಗಿ ನಮ್ಮ ಒಂದು ಡೈಜೆಷನ್ ಪ್ರೊಸೆಸ್ನ ನಾವು ಈಸಿ ಡೌನ್ ಮಾಡೋದಕ್ಕಂದ್ರೆ ಸ್ಲೋ ಡೌನ್ ಮಾಡೋದಕ್ಕಾಗಿರ್ಬೋದು, ಅಥವಾ ಅದು ಡೈಜೆಸ್ಟ್ ಆಗಬೇಕು, ತಗೊಂಡಿರುವ ಆಹಾರ ಡೈಜೆಸ್ಟ್ ಆಗಿ ನಮಗೆ ಶಕ್ತಿ ಕೊಡಬೇಕು ಅಂತ ಆದಾಗ ರಾಗಿ ಅದ್ರ ಜೊತೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿ ಅದರದ್ದು ಸೂಪ್ ಮಾಡ್ಕೊಳ್ಳೋದು ತುಂಬ ಉತ್ತಮಕರ. ಹೇಗೆ ಇದು ರಾಗಿ ವೆಜಿಟೇಬಲ್ ಸೂಪ್ ಹೇಗೆ ಮಾಡೋದು ಅಂತ ಹೇಳ್ತಾ ಹೋದ್ರೆ, ಒಂದು ಭಾಗದಷ್ಟು ರಾಗಿ ಹಿಟ್ಟನ್ನ ತಗೊಂಡು ಅದಕ್ಕೆ ಒಂದು ಅರ್ಧ ಕ್ಯಾರೆಟ್, ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಬೀನ್ಸ್ ಆಗಿರ್ಬೋದು, ಆಮೇಲೆ ಒಂದು ಅಥವಾ ಒಂದು ಅರ್ಧದಷ್ಟು ಟೊಮೆಟೊ ನೀವು ಚೆನ್ನಾಗಿ ಅದನ್ನ ಕಟ್ ಮಾಡಿ ಅದನ್ನ ನೀರಲ್ಲಿ ವಾಶ್ ಮಾಡಿ ಅದನ್ನ ಸ್ವಲ್ಪ ಬೇಯಿಸೋದಕ್ಕೆ ಇಡಬೇಕು. ಕುಕ್ಕರಲ್ಲಿ ಬೇಯಿಸಬೇಡಿ, ಸ್ಟೀಮ್ ಮಾಡಿ. ಆದಷ್ಟು ಸ್ಟೀಮ್ ಮಾಡಿ ವೆಜಿಟೇಬಲ್ಸ್ನೆಲ್ಲ ಒಂದ್ ಕಡೆ ಶಿಫ್ಟ್ ಮಾಡಿಕೊಂಡು ಕುದಿಯೋ ನೀರಿಗೆ ಈ ರಾಗಿ ಹಿಟ್ಟನ್ನು ಹಾಕಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಈ ಒಂದು ಅಂದ್ರೆ ಸ್ಟೀಮ್ ಮಾಡಿರುವಂತಹ ವೆಜಿಟೇಬಲ್ಸ್ ಏನಿರುತ್ತೆ ಅದನ್ನ ಎರಡು ಒಟ್ಟಿಗೆ ಮಿಶ್ರಣ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ. ಬಿಸಿ ಮಾಡಿ ಒಂದು 4-5 ಮಿನಿಟ್ಸ್ ಬಿಸಿ ಮಾಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಅದನ್ನ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಆಮೇಲೆ ಮಿಕ್ಸ್ ಮಾಡಿ ಅದಕ್ಕೊಂಚೂರು ನೀವು ಸ್ವಲ್ಪ ತುಪ್ಪ ಹಾಕೊಳ್ಬೋದಾಗಿರ್ಬೋದು, ಅಥವಾ ನಿಮ್ಗೊಂದು ಸ್ವಲ್ಪ ಚೂರು ಖಾರವಾಗಿ ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಅದಕ್ಕೆ ಜೀರಿಗೆ ಮೆಣಸು ಅಂತ ಬರುತ್ತೆ, ಅದನ್ನ ಹಾಕೊಳ್ಬೋದಾಗಿರ್ಬೋದು. ಅಥವಾ ನಿಮ್ಗೆ ಅದು ಹಾಗೆ ನೀವು ತಿಂತೀರಾ ಅಂದ್ರೂ ಅದ್ರ ತಕ್ಕನಂಗೆ ನಿಮ್ಗೆ ರುಚಿಗೆ ಯಾವ ಒಂದು ಟೇಸ್ಟ್ ನಿಮ್ಗೆ ಸೂಟ್ ಆಗುತ್ತೆ ಅದಕ್ಕೆ ಒಂದ್ ಸ್ವಲ್ಪ ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳೇನಿರುತ್ತೆ ಅದನ್ನ ಚೂರು ಮಿಕ್ಸ್ ಮಾಡಿ, ಅಲ್ಲಿ ಜಾಸ್ತಿ ಹಾಕೊಳ್ಬಾರ್ದು. ಯಾವುದು ಇವಾಗ ಮಸಾಲೆ ಹೇಳಿದ್ದೀನಿ ಅಥವಾ ಇದನ್ನ ಹಾಕೊಳ್ಳಿ ಅಂತ ಹೇಳಿದೀನಿ ಅಂತ ಅಂದ ಕೂಡಲೇ ಅದನ್ನ ತುಂಬಾ ವಿಪರೀತವಾಗಿ ಹಾಕೋರು ಇರ್ತಾರೆ. ಆ ಥರ ಅಲ್ಲ. ಇವಾಗ ಖಾರ ಹೇಳಿದೀವಿ, ಖಾರ ಹಾಕೊಳ್ಳೋದಕ್ಕೆ ಹೇಳಿದ್ದಾರೆ, ಉಪ್ಪು ಹಾಕೊಳ್ಳೋದಕ್ಕೆ ಹೇಳಿದ್ದಾರೆ, ಅದನ್ನ ತುಂಬಾ ಎಕ್ಸೆಸ್ ಅಲ್ಲಿ ಹಾಕೊಳ್ಬಾರ್ದು. ಹಿತಮಿತದಲ್ಲಿ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಸೂಪ್ ಕನ್ಸಿಸ್ಟೆನ್ಸಿಗೆ ನೀವು ತಗೊಂಡು ಬಂದು ಅದನ್ನ ಕುಡಿಬೇಕು. ನೀವು ಇದನ್ನ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವಾಗಾದ್ರೂ ಕುಡಿಬಹುದಾಗಿದೆ. ಬಟ್ ಏನು ಅಂತಂದ್ರೆ ಅದನ್ನ ಅಂದ್ರೆ ಸ್ವಲ್ಪ ಬಿಸಿ ಕುಡಿಯೋದ್ರಿಂದ ನಿಮ್ಗೆ ಅದು ಒಂಚೂರು ಜೀರ್ಣ ಆಗುತ್ತೆ ಬೇಗ. ಅಂದ್ರೆ ಸ್ವಲ್ಪ ಆರಿರೋದು ಕುಡಿಯಕ್ ಆಗಲ್ಲ ಕೆಲವೊಬ್ರಿಗೆ. ಹಾಗಾಗಿ ಒಂಚೂರು ತುಂಬಾ ಬಿಸಿ ಅಂತಲ್ಲ, ಒಂದ್ ಸ್ವಲ್ಪ ಬಿಸಿ ನೀವು ಅದನ್ನ ಕನ್ಸ್ಯೂಮ್ ಮಾಡ್ತಾ ಹೋದಂಗೆ ನಿಮ್ಗೆ ಡೈಜೆಷನ್ ಈಸಿ ಆಗುತ್ತೆ. ಆಮೇಲೆ ನೋವಿನ ಲಕ್ಷಣಗಳು ಕಮ್ಮಿ ಆಗ್ತಾ ಬರುತ್ತೆ. ಇದಾಯ್ತು. ನೆಕ್ಸ್ಟ್ ಮುಂದಿನದು 4ನೇದು ನಾನು ಹೇಳ್ತಾ ಇರೋದು ತಂಬುಳಿ ಅಂತ ಹೇಳಿ. ಅಂದ್ರೆ ಮಜ್ಜಿಗೆಯಿಂದ ಮಾಡಿರುವಂತಹ ಒಂದು ಪದಾರ್ಥ ಅಂತಾನೆ ಹೇಳ್ಬೋದು. ಇದು ಹೇಗೆ ಮಾಡೋದು? ಇವಾಗ ಇದರಲ್ಲಿ ನಾವು ಮುಖ್ಯವಾಗಿ ಮಜ್ಜಿಗೆ, ಅದಾದ ನಂತರ ತುರಿದಿರುವಂತಹ ಕಾಯಿ, ಅಂದ್ರೆ ಕಾಯಿ ತುರಿ ಅಂತ ಏನ್ ಹೇಳ್ತೀವಿ ಅದು. ಆಮೇಲೆ ಇವಾಗ ಇಲ್ಲಿ ಮುಖ್ಯವಾಗಿ ನಾನು ಹೇಳೋದಕ್ಕೆ ಇಷ್ಟಪಡೋದು ದೊಡ್ಡ ಪತ್ರೆ ಅಂದ್ರೆ ಅಜ್ವೈನದಿಂದ ಮಾಡಿರುವಂತಹ ತಂಬುಳಿ. ಯಾಕೆ ಅಜ್ವೈನ ಅಂತಂದ್ರೆ ಅದು ನಿಮ್ಗೆ ದೇಹಕ್ಕೆ ಒಂದ್ ಸ್ವಲ್ಪ ಬಲವನ್ನು ಕೊಡುತ್ತೆ. ಆಮೇಲೆ
ಪೀರಿಯಡ್ ಇಂದ ಉಂಟಾಗಿರುವಂತಹ ನೋವಾಗಿರ್ಬೋದು, ಅಥವಾ ಇವಾಗ ಪೀರಿಯಡ್ಸ್ ಇನ್ನೇನು ಹತ್ರ ಇದೆ ಅವಾಗ ನೋವು ಶುರು ಆಗಿರುತ್ತೆ ಕೆಲವೊಬ್ರಿಗೆ, ಅಥವಾ ಇವಾಗ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಸ್ವಲ್ಪ ತುಂಬಾ ಪೇನ್ ಸಿಂಪ್ಟಮ್ಸ್ ಇರುತ್ತೆ, ಅಥವಾ ಮೆನೋಪಾಸ್ ಟೈಮಲ್ಲೂ ನಿಮಗೆ ಪೇನ್ ಸಿಂಪ್ಟಮ್ಸ್ ಉತ್ಪತ್ತಿ ಆಗ್ಬೋದು, ಸೊಂಟ ನೋವಾಗಿರ್ಬೋದು ಅಥವಾ ಕಾಲು ನೋವು. ಸೊ ಅಂತ ಒಂದೆಲ್ಲ ಇದಕ್ಕೂ ಈ ಒಂದು ಅಜ್ವೈನದ ತಂಬುಳಿ ತುಂಬಾ ಅನುಕೂಲಕರ. ಸೊ ಈ ಅಜ್ವೈನದ ಗಿಡ ಅಂದ್ರೆ ನಿಮ್ಗೆ ಎಲೆ ಸಿಕ್ಕರೆ ತುಂಬಾ ಒಳ್ಳೇದು. ಇದಕ್ಕೆ ಬೇಕಾಗಿರೋದೆಲ್ಲ ಏನ್ ಸಾಮಗ್ರಿಗಳಂತಂದ್ರೆ ಒಂದು ಲೋಟದಷ್ಟು ಬಟರ್ ಮಿಲ್ಕ್ ಅಂದ್ರೆ ಮಜ್ಜಿಗೆ ಹಾಗೂ ಜೀರಿಗೆ, ಅದಾದ್ಮೇಲೆ ಅಜ್ವೈನ, ಒಂದ್ ಸ್ವಲ್ಪ ಮೆಣಸಿನ ಕಾಳು ಹಾಗೂ ಕಾಯಿ ತುರಿ. ಇದು ಹೇಗೆ ಮಾಡಬೇಕು ಅಂದ್ರೆ ಚೆನ್ನಾಗಿ ಆ ಎಲೆಗಳನ್ನ ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದ ನಂತರ ಒಂದು ಮಿಕ್ಸರ್ ಅಲ್ಲಿ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು, ಅಂದ್ರೆ ಕಾಯಿ ತುರಿ ಮತ್ತೆ ನಿಮ್ಗೆ ಅಜ್ವೈನದ ಎಲೆಗಳು ಅಂದ್ರೆ ದೊಡ್ಡ ಪತ್ರೆ ಎಲೆ, ಅದಾದ್ಮೇಲೆ ಮಜ್ಜಿಗೆ ಏನಿರುತ್ತೆ ಅದು, ಮತ್ತೆ ಕಾಳು ಮೆಣಸು, ಅದಾದ್ಮೇಲೆ ಜೀರಿಗೆ, ಇದು ಇಷ್ಟನ್ನು ನೀವು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನ ಒಂದು ಚಟ್ನಿ ರೂಪದಲ್ಲಿ ಮಾಡ್ಕೊಳ್ಬೇಕು. ಆ ಚಟ್ನಿ ರೂಪದಲ್ಲಿ ಏನದು ಅಂದ್ರೆ ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸಿನಲ್ಲಿ ಆಗಿರುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಅಂದ್ರೆ ನೀರು ಮಿಕ್ಸ್ ಮಾಡಿರುವಂತಹ ಮಜ್ಜಿಗೆ. ಇಲ್ಲಿ ನೀರು ಮತ್ತೆ ಮಜ್ಜಿಗೆ ಪ್ರಮಾಣ ಹೇಗಿರ್ಬೇಕು ಅಂದ್ರೆ 1:4 ರೇಷಿಯೋ. ಅಂದ್ರೆ 1 ಭಾಗದಷ್ಟು ನೀವು ಮಜ್ಜಿಗೆ ತಗೊಳ್ತೀರಾ ಅಂತಂದ್ರೆ ಅದಕ್ಕೆ 4 ಭಾಗದಷ್ಟು ನೀರು ಹಾಕೊಳ್ಬೇಕು. ಆ ಒಂದು ನೀರಿಗೆ ಇದೆಲ್ಲ ಏನ್ ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸಿಲಿ ಏನ್ ಗ್ರೈಂಡ್ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀರಾ ಅದನ್ನ ನೀವು ಮಿಕ್ಸ್ ಮಾಡಿ ಅದನ್ನ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಂಡಾಗ ಅದೇನ್ ಪ್ರಿಪೇರ್ ಆಗುತ್ತೆ ಅದು ಯೂಶಲಿ ನಾವು ಅಂದ್ರೆ ಅಜ್ವೈನದ ತಂಬುಳಿ ಅಂತ ಹೇಳಿದ್ರೆ ಅದು ದೊಡ್ಡ ಪತ್ರೆ ತಂಬುಳಿ ಅಂತ ಹೇಳ್ತೀವಿ. ಇದು ಹೇಗೆ ಉಪಯೋಗ ಆಗುತ್ತೆ ಅದು ನಾನು ಮುಂಚೆನೆ ಹೇಳಿದ್ದೀನಿ ನಿಮ್ಗೆ. ಅಂದ್ರೆ ಪೇನ್ ಸಿಂಪ್ಟಮ್ಸ್ ಇರ್ಬೋದು, ಅಥವಾ ಆಮೇಲೆ ಈ ಒಂದು ಅಜ್ವೈನ ಅನ್ನೋದೇನಿದೆ ಅದೊಂದು ಸ್ವಲ್ಪ ದೇಹಕ್ಕೆ ಉಷ್ಣ, ಅಂದ್ರೆ ಸ್ವಲ್ಪ ತುಂಬಾ ಉಷ್ಣ ಅಂತ ಅಲ್ಲ, ಸ್ವಲ್ಪ ಉಷ್ಣ ಆಗಿರೋದ್ರಿಂದ ನಿಮ್ಗೆ ಅಂದ್ರೆ ಡೈಜೆಷನ್ ಇಶ್ಯೂಸ್ ಏನಾದ್ರು ಇದ್ರೆ ಅಥವಾ ಬ್ಲೋಟಿಂಗ್ ಇಶ್ಯೂಸ್ ಇದ್ರೆ ಅದು ಕಮ್ಮಿ ಆಗುತ್ತೆ. ಅದೆಲ್ಲ ಕಮ್ಮಿ ಆದಾಗ ನಿಮ್ಗೆ ಪೀರಿಯಡ್ ಫ್ಲೋ ನಾರ್ಮಲ್ ಆಗುತ್ತೆ. ಅದರ ಜೊತೆಗೆ ನಿಮ್ಗೆ ಸ್ಲೀಪ್ ಲೆವೆಲ್ಸ್ ತುಂಬಾ ಇಂಪ್ರೂವ್ ಆಗುತ್ತೆ, ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಈ ಒಂದು 4 ಪ್ರಿಪರೇಷನ್ಸ್ ನಾನು ಏನು ಹೇಳಿದ್ದೀನಿ ಇದೆಲ್ಲ ಅಂದ್ರೆ ನಿಮ್ಗೆ ರೆಮಿಡೀಸ್ ಅಲ್ಲಿ, ಇವಾಗ ನಮ್ಗೆ ಅಂದ್ರೆ ಇವಾಗ ತುಂಬಾ ಸಾಲಿಡ್ ಫುಡ್ಸ್ ತಿನ್ನಕ್ ಆಗಲ್ಲ ಪೀರಿಯಡ್ಸ್ ಟೈಮಲ್ಲಿ, ಅಥವಾ ನಮ್ಗೆ ಟೈಮ್ ಸಿಗೋದಿಲ್ಲ. ಸೊ ಆ ಥರ ಇದ್ದವರು ಈ ಒಂದು 4 ಪ್ರಿಪ್ರೇಷನ್ಸ್ ನಾನು ಏನು ಇವತ್ತು ಹೇಳಿದ್ದೀನಿ ಅದನ್ನ ನೀವು ಟ್ರೈ ಮಾಡ್ಬೋದಾಗಿದೆ. ಥ್ಯಾಂಕ್ ಯು.